ಸಾಯಿಸ್ಬಿಡ್ತಾರೆ. ಅದೇ ಈಗ ಬಂದ ಭಯಂಕರವಾದ ಸುದ್ದಿ. ಹಂಗ್ ಮಾಡು ಹಿಂಗ್ ಮಾಡು 150 ಹೇಳ್ಬೇಡ ನೀನು. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ನಮ್ಮನೇಲಿ ಹೆಂಗಂದ್ರೆ ರಾತ್ರಿ ನೀನ್ ಎಷ್ಟೊತ್ಗಾದ್ರೂ ಇರು, ಮನೇಲಿ ದೀಪ ಹಚ್ಚಿಲ್ಲ ಅಂದ್ರೆ ಫುಲ್ ಬೈದಾಕ್ಬಿಡ್ತಾರೆ. ಅಂಡ್ ಇವತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ಪೋಸ್ಟ್ ಮಾಡೋಷ್ಟರಲ್ಲಿ ಹೆವಿ ಲೇಟ್ ಆಗಿದೆ. ಟೈಮ್ ಬಂದು ಒಂದು 7:45 ಆಗಿರ್ಬೋದು ನನ್ನ ಪ್ರಕಾರ, ಅಷ್ಟಾಗಿದೆ. ಸೊ ದೀಪ ಹಚ್ಬೇಕು. ನಮ್ಮಮ್ಮ ಗೊತ್ತಿಲ್ಲ ಅದೇನು ಮಾಡೋ, ಮೇ ಬಿ ದೀಪ ಅವರೇ ಹಚ್ಬಿಟ್ಟಿರ್ತಾರೆ. ನಾನು ಎಡಿಟ್ ಮಾಡೋದು ನೀನು ಮಾಡಲ್ಲ ಅಂದ್ಬಿಟ್ಟು, ಗೊತ್ತಿಲ್ಲ. ಹೋಗಿ ನೋಡೋಣ ಕೆಳಗಡೆ. ನಮ್ಮಮ್ಮ ನನ್ನನ್ನ ಅಮ್ಮ ಅದೇನ್ ಗೊತ್ತಾ, ಇದೇ ಮಾಡ್ಬಿಡ್ತ ದೀಪ ಹಚ್ತೀಯ ದೀಪ ಹಚ್ತೀಯ. ಅದು ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಎಡಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ನಮ್ಮಮ್ಮ ಶಂಭೋ ಶಂಕರ ಅಂತಿದ್ದಾರೆ. ಅಮ್ಮ ಅರೆ ನೋಡ್ಮ, ರಾತ್ರಿ ಆಗಿ ನನ್ ಕೋಲ್ಡ್ ಜ್ವರ ಇದ್ರು ನೀನ್ ಹೇಳಿದ್ಯ ಅಂತ ಒಂದೇ ಒಂದ್ ಮಾತಿಗೆ ತಲೆ ಸ್ನಾನ ಮಾಡಿದೀನಿ. ನಮ್ಮಮ್ಮಂಗೆ ಅಡಿಗೆ ಮಾಡಕ್ ಬರಲ್ಲ ಗೈಸ್. ಅಡಿಗೆ ಮಾಡಕ್ ಬಂದಿಲ್ಲ ಅಂದ್ರೆ ನನ್ಗೆ ಹೇಳ್ಕೊಟ್ಬಿಡ್ತೀನಿ. ಆದ್ರೆ ಹಿಂಗೆಲ್ಲ ಮಾಡ್ಬೇಡ. ಹೇಳ್ದೆ ನಮ್ಮ ಅಜ್ಜಿಗೆ ನೆಟ್ಟಿಗಿರೋ ಸೊಸೆ ತಗೊಂಬಂದಿಕ್ಕು ಅಂತ. ಇವಾಗ ಮುಚ್ಕೊಂಡು ಹೋಗ್ತೀವಿ, ಹೋಗು ಆಮೇಲೆ ಕತೆ ಹೇಳಿ ಅಂತ. ಮಾಡ್ತೀನಿ 8 ಗಂಟೆಗೆ ದೀಪ ಹಚ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಯಾವಾಗ್ಲೂ ನನ್ ಬೈಯೋದೇ ಆಯ್ತಲ್ಲಮ್ಮ. ಬೆಳಿಗ್ಗೆ ಹೇಳಿದ್ನಲ್ಲ 1000 ರೂಪಾಯಿ ಕೊಡ್ತೀನಿ ಅಂತ. ನಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಬಂದಲ್ಲ, ಏನ್ ಮಾಡಿದೆ ನೀನು? ಅಮ್ಮ ಇವ್ರು ಹೇಳಿದ್ರು ಇರೋದೇ ಖಾಲಿ ಹಾಕ್ಲಿ ಬಿಡು ಅಂತ, ಅದಕ್ಕೆ ಮಾಡಿಲ್ಲ ಅಡಿಗೆ. ಅಲ್ಲ ಮಮ್ಮಿ, ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಬೆಳಿಗ್ಗೆ 2000 ರೂಪಾಯಿ ಕೊಡ್ತೀನಿ ಅನ್ನಲ್ಲ, ನೀನು ಅಟ್ಲೀಸ್ಟ್ ಒಂದ್ 10 ನಿಮಿಷ ಆದ್ರೂ ನನ್ ಜೊತೆ ಪ್ರೀತಿಯಿಂದ ಮಾತಾಡ್ಸಮ್ಮ. ನಿಂಗೆ 2000 ರೂಪಾಯಿ ಕೊಡ್ತೀನಮ್ಮ. ಬೇಕಾಗಿಲ್ಲ, 2000 ರೂಪಾಯಿ ನಾನೇ ಕೊಡ್ತೀನಿ. 2000 ರೂಪಾಯಿ ಬೆಳಿಗ್ಗೆ ಬಂದ್ಬಿಡ್ತೀಯಲ್ಲ. ಬೈತ್ಯಾ? ಅದೇನಂದ್ರೆ ನಮ್ಮಮ್ಮ ಹೆವಿ ಬೈತಿದ್ದಾರೆ. ಲೈಫಲ್ಲಿ ಯಾವತ್ತಾರು ನಿಂಗೆ ತಲೆ ತಿಂದಿದ್ದೀನ? ಏನೊಂದ್ ಕೆಲಸನೂ ಮಾಡ್ಕೊಡೋದಿಲ್ಲ ಇವಳು. ವೇಸ್ಟ್, ಸುಮ್ನೆ ನನಗಿರೋದೇ ವೇಸ್ಟ್ ಇವಳು. ಅಷ್ಟು ದೇವ್ರ ಕೈ ಮುಗಿದೀರಾ, ಏನು ಮಾಡಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ನಾನು ನೆಮ್ಮದಿಯಾಗಿ ಪೂಜೆನೂ ಮಾಡ್ಬೇಡ್ದಾ? ನೆಮ್ಮದಿಯಾಗಿ ಯಾವ್ದು ಮಾಡೋದಿಲ್ವಲ್ಲ. ನಾನ್ ನೆಮ್ಮದಿಯಾಗಿ ಮಾಡೋದು, ನೀನ್ ಮಾತ್ರ ನೆಮ್ಮದಿಯಾಗಿ ಮಾಡೋದು. ಆ ಬದ್ನೆಕಾಯಿ ಆದ್ರೂ ನೆಮ್ಮದಿಯಾಗಿ ಕಟ್ ಮಾಡತ್ತಾ? ಕಟ್ ಮಾಡ್ಕೊಂಡ್ ಒಳ್ಳೆ ಕಟ್ ಮಾಡ್ಕೊಡ್ಲ ಬದ್ನೆಕಾಯಿನ? ಏನ್ ಮಾಡ್ತೀಯ ಅಂತ ಕೊಚ್ಕೊಂತ ಇದ್ಯಾ ನೀನ್ ಇವಾಗ? ನಾನ್ ಕಟ್ ಮಾಡ್ಕೊಡ್ತೀನಿ. ಏನ್ ಗೊತ್ತಾ ಗೈಸ್, ನಮ್ಮಮ್ಮ ಇದು ಮಾಡು ಅಂದ್ರೆ ನಾನು ಅದ್ ಮಾಡ್ತೀನಿ, ಇದು ಮಾಡು ಅಂತ ಹೇಳಲ್ಲ. ಹಂಗೆ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು 22 ವರ್ಷ ಕತ್ತೆ ಆದ್ರು. ಅಲೋ 21 ವರ್ಷ ವಯಸ್ಸಲ್ಲೆಲ್ಲ ಜಾಸ್ತಿ ಮಾಡ್ಬೇಡ ನೀನು. ನಮ್ಮಮ್ಮ ಎಲ್ಲಿ ನೀವು ಯಾರ ಮನೇನು ನೀನಷ್ಟು ಬೈಯದಮ್ಮ. ಕಮೆಂಟ್ ಅಲ್ಲೆಲ್ಲ ಸಂಜೆ ಪಾಪ ನಿಮ್ ಮನೇಲಿ ಯಾಕಷ್ಟು ಬೈತಾರೆ ಅಂತಾರೆ. ನೀನ್ ಮಾಡ್ದಂಗ ಯಾರು ಮಾಡಲ್ಲ. ಬೆಳಗ್ಗೆ ಎದ್ರೆ ಅದಂಗೆ ಹೇಳ್ತಾರೆ, ಒಂದ್ ಕೆಲಸನೂ ಮಾಡ್ಕೊಡೋದಿಲ್ಲ. ನೋಡಿ ಬಾಯಿಸ್ಕೊಂಡು ನಿಜ ಹೇಳ್ಬಿಟ್ಟು ಏನು ಮಾಡಲ್ಲ. ನಿಮ್ ಅತ್ತೆ ನೋಡ್ಕೊಂಡಿದ್ಯಾರು? ನೀನ್ ಬಂದ್ ನೋಡ್ಕೊಂಡ ಬೆಳಗಿಂದ? ನಿಮ್ ಅತ್ತೆ ಸ್ನಾನ ಮಾಡಿಸಿದ್ಯಾರು? ಇನ್ನೇನ್ ಕಿತ್ಬಿಡ ಕೆಲಸ ನಿಮ್ಗೆ ಮುಗಿಸ್ಕೊಂಡು ನಡಿ. ಇದೆಲ್ಲ ಲೆಕ್ಕಕ್ಕಿರಲ್ಲ ಅಲ್ಲ ನಿನ್ಗೆ, ಅದೆಲ್ಲ ಕೆಲ್ಸ ಅನ್ನಲ್ಲ. ಅದನ್ನೆಲ್ಲ ಏನಂತಾರೆ? ಡ್ಯೂಟಿ ಅಂತಾರೆ. ನಿಮ್ದು ಮಾಡಿರೋದಕ್ಕೆ ನೀನೇ ಅನ್ಭವಿಸ್ಬೇಕಾದ್ರೆ ಆದ್ರೆ ಅದನ್ನೆಲ್ಲ ನೀನೇ ಮಾಡ್ಬೇಕಿದೆಲ್ಲ. ನಾನು ಸುಮ್ಮನೆ ನಾವು ಮಾಡ್ತಿರೋದು. ನಮ್ಮ ಅಮ್ಮನ್ಗೆ ನಾನು ಡಿವೋರ್ಸ್ ಕೊಡ್ತಾ ಇದೀನಿ. ನನಗ್ ಬೇಡ ಈ ಅಮ್ಮ. ನಮ್ಮ ಅಪ್ಪಂಗೆ ಹೊಸ ಅಮ್ಮನ್ ತರಿಸ್ತೀನಿ. ಏನಂದೆ? ಹೋಗಿ ಬನ್ನಿ. ಏನಂದೆ? ಅವ ನಿಂಗೆ ಇರಿಟೇಟ್ ಮಾಡ್ಬೇಕು ಅಂತ ನಾನು ಇರಲ್ಲ. ಆದ್ರೆ ನೀನೇ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ. ಇವತ್ತು ವ್ಲಾಗ್ ಅಲ್ಲಿ ಚಾಲೆಂಜ್ ಹಾಕಿದೀನಿ, ನಿನ್ನ ಹತ್ರ ನಾನು ಪ್ರೀತಿಯಿಂದ ಮಾತಾಡ್ಸ್ಕೊಂತೀನಿ ಅಂತ. ನೀನ್ ಪ್ರೀತಿಯಿಂದ ಮಾತಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಮಾಡ್ತೀನಿ. ಏನು ಮಾಡ್ಬೇಡ, ನಾನು ಬಿಡ್ಬಿಟ್ಟು ಹಾಕ್ಬೇಕು. ಅಮ್ಮ ನನ್ನಂತ ಮಗ್ಲಿಲ್ಲ ಅಂತ ಎಷ್ಟೋ ಜನ ವ್ಲಾಗ್ ಅಲ್ಲಿ ಕೆಲಸ ಮಾಡಿ ಅಲ್ಲೇ ಹೋಗ್ಬಿಡು. ಅವ್ರ ಮನೆಗೆ ಏನ ಅವ್ರ ಮನೆಗೆ ಹೋಗ್ಬಿಡು. ಬೇಕಾದ್ರೆ ನಾನು ಬೇಕಾದ್ರೆ ಪತ್ರದಲ್ಲಿ ಬಂದ್ ಕೊಟ್ಬಿಡ್ತೀನಿ. ಯಾರಾದ್ರೂ ನನ್ನ ದತ್ತು ತಗೊಳ್ಳೋರು ಇದ್ರೆ ವ್ಲಾಗ್ ನೋಡೋರಲ್ಲಿ ಸ್ವಲ್ಪ ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಈ ಅಮ್ಮನ್ಗೆ ನಾನ್ ಸಾಕಂತೆ. ಬೆಳಗ್ಗೆಯಿಂದ ನಮ್ಮ ಯಜಮಾನ ತಲೆ ಬಾಚಿದ್ರು. ಏನೋ ಬೆಳಗ್ಗೆಯಿಂದ ನಮ್ಮ ಯಜಮಾನ ತಲೆ ಬಾಚಿದ್ರು. ನಾನ್
ಮಾಡಿದ್ ಹೇಳ್ತೀಯಾ? ನಿನ್ಗೂ ನಿಯತ್ತಿಲ್ಲ, ನಿನ್ಗೂ ಅಷ್ಟೇ, ನಿಂಗ್ ವಯಸ್ಸಾಗಿದೆ ಅಷ್ಟೇ, ನಿಂಗ್ ನಿಯತ್ತೈತಾ? ಹೇಳಿದ್ನಲ್ಲ ಬೆಳಗ್ಗೆ ಏನಂತ? ನನ್ ಮೊಮ್ಮಗಳು ಸ್ನಾನ ಮಾಡಿಸ್ತು ಅಂತ ಹೇಳಿದ್ದಂದ್ರೆ ಅಜ್ಜಿ ನೀವೇ ಅಜ್ಜಿ, ಅಜ್ಜಿ ಅಂದ್ರೆ ಅಜ್ಜಿ ಈ ಸೊಸೆ ಬೇಡ ಅಜ್ಜಿ. ಯಾಕಾದ್ರೂ ತಂದು ಈ ಸೊಸೆನ? ನನ್ ಬಂಗಾರ 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 ಈ ಬದುಕು ಬಂಗಾರ. ಗೈಸ್ ಏನ್ ಗೊತ್ತಾ, ನಮ್ಮ ಮನೇಲಿ ನಾನು ಇಲ್ಲಿವರೆಗೂ ಅತ್ತೆ ಸೊಸೆ ಜಗಳಾಡಿದ್ದೆ ನೋಡಿಲ್ಲ ಗೈಸ್. ಅಜ್ಜಿ ಯಾವ್ದಾರು ಆಡಿದ್ಯಾ ನೀನು? ಆಡಲ್ಲ ಆ? ಆಡಲ್ಲ ನಾನು, ಹಿಂಗೆ ಇರ್ತೀವಿ ಸಾಯತಕ. ಯಪ್ಪ ಈ ಬಾಂಡ್ ಆಗಲ್ಲ ಗುರು. ನಿಜವಾಗ್ಲೂ ಇವ್ರು ಒಂದ್ಸರಿನೂ ಜಗಳನೇ ಆಡಿಲ್ಲ ಗೈಸ್. ಅಟ್ಲೀಸ್ಟ್ ಒಂದ್ ಚಿಕ್ಕ ಮ್ಯಾಟ್ರಿಗೂ ಆಡಿಲ್ಲ. ಅದೇನ್ ಗೊತ್ತಾ, ಈ ಅಮ್ಮ ಹೇಳಿದ್ನ ಈ ಅಮ್ಮ ಮಾಡ್ಬಿಡೋದು. ಈ ಅಮ್ಮ ಹೇಳುತ್ತೆ ರಾತ್ರಿ ಅಮ್ಮ ಯಾವ್ದೋ ಒಂದಿರೋ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಡು ಅಂದ್ರೆ ಈ ಅಜ್ಜಿ ಅದನ್ನೇ ಮಾಡುತ್ತೆ, ಆಯ್ತಾ? ಈ ಅಮ್ಮ ಏನ್ ಹೇಳುತ್ತೋ ಈ ಅಜ್ಜಿ ಅದೇ ಮಾಡುತ್ತೆ, ಈ ಅಜ್ಜಿ ಏನ್ ಹೇಳುತ್ತೋ ಈ ಅಮ್ಮ ಅದನ್ನೇ ಮಾಡುತ್ತೆ. ಸೊ ಈ ಸೆಂಟ್ರಲ್ ನಾವ್ ಇರ್ತೀವಲ್ಲ, ನಮಗ್ ಬೆಲೆನೇ ಇಲ್ಲ. ಯಾವತ್ತಾದ್ರೂ ನಾನ್ ಹೇಳಿದ್ ಮಾಡಿದ್ಯೇನಮ್ಮ? ಮಾಡಲ್ಲ. ಬಿರಿಯಾನಿ ಮಾಡಿಕ್ಕಿದೀವಿ ನನ್ ಸೊಸೆ. ವರ್ಷಕ್ಕೆ ಸತ್ತಿರೋರ್ಗು ತಿತ್ತಿಗಂತ ಒಂದಿನ ಮಾಡಿರ್ತಾರೆ, ಆಯ್ತಾ? ಯಾವತ್ತು ಅಮಾವಾಸ್ಯೆಗೂ ಪೌರ್ಣಮಿಗೂ ನಾನು ಹೇಳಿದ್ ಮಾಡ್ತಾರೆ, ಆಮೇಲೆ ನಾನ್ ಮಾಡಿದೀನಿ ಅಂತಾರೆ. ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಆಫ್ ಮಾಡು. ನಾನ್ ಬಟ್ಟೆ ಹಾಕಿದ್ರೆ ನೀನ್ ಪ್ರೀತಿಯಿಂದ ಮಾತಾಡ್ಸ್ತೀಯಾ? ನೀನ್ ಒಂದ್ ನಿಮಿಷ ಪ್ರೀತಿಯಿಂದ ಮಾತಾಡ್ಸ್ತೀನಿ ಅನ್ನೋ ನಾನು ಹಾರಾಕ್ತೀನಿ. ಅಮ್ಮ ಇನ್ನೊಂದ್ಸರಿ ಪ್ರೀತಿಯಿಂದ ಕೈ ಹೇಳಮ್ಮ. ಅದ್ ಆಫ್ ಮಾಡ್ಬಿಟ್ಟೆ ಅಲ್ವಾ ಪ್ಲೀಸ್? ಹೇಳಮ್ಮ ಇವಾಗ. ಎಷ್ಟು ಕೆಟ್ಟದಾಗಿದೆ ಗೈಸ್, ಹೆವಿ ಕೆಟ್ಟದಾಗಿದೆ. ಅಂಡ್ ನಾನು ಕೃಷ್ಣನ್ ತೋರಿಸಲ್ಲ ನಿಮ್ಗೆ. ಜೀವನದಲ್ಲಿ ನಾನು ಯಾರನ್ನ ನಂಬ್ತೀನೋ ಬಿಡ್ತೀನೋ, ಒಂದು ಪೇರೆಂಟ್ಸ್, ನನ್ನ ಫ್ಯಾಮಿಲಿ, ಇವ್ರನ್ನ ಹೆವಿ ನಂಬ್ತೀನಿ. ಅದು ಬಿಟ್ರೆ ನಂಬೋದು ಅಂತ ಬಂದ್ರೆ ನನ್ನ ಈ ಕೃಷ್ಣ ಪರಮಾತ್ಮನ. ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ. ಜೀವನದಲ್ಲಿ ನಿಮ್ಗೆ ಎಷ್ಟೊಂದ್ಸರಿ ಅನ್ಸುತ್ತೆ ಲೈಕ್ ಅಲೋನ್ ಫೀಲ್ ಆಗ್ತೀರಾ, ಡಿಪ್ರೆಷನ್ ಇರುತ್ತೆ, ಮನುಷ್ಯ ಅಂದ್ಮೇಲೆ ಇವೆಲ್ಲ ಇದ್ದೇ ಇರುತ್ತಲ್ವಾ. ಸೊ ಇವೆಲ್ಲ ಇದ್ದಾಗ ಯಾರ ಹತ್ರ ಆದ್ರೂ ಹೇಳ್ಕೊಬೇಕು ಅನ್ಸುತ್ತೆ. ಅವಾಗ ನಾನು ಹೇಳ್ಕೊಳ್ಳೋದು ಬಂದು ಈ ಈ ಈ ನನ್ ಮುದ್ದು ಕಂದಮ್ಮನ ಹತ್ರ ಹೇಳ್ಕೊಂತೀನಿ. ನಾನು ಯಾವಾಗಲೂ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀನಿ, ಆಯ್ತಾ? ಫಸ್ಟ್ ನಮ್ಮನೇಲಿ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿರ್ಲಿಲ್ಲ, ನಾನೇ ಕೃಷ್ಣ ಜನ್ಮಾಷ್ಟಮಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಈ ಕೃಷ್ಣನೇ ಕುನ್ಸೋದು, ಈ ಕೃಷ್ಣ ಕುನ್ಸ್ತೀನಿ, ಅಲ್ಲಿ ತೊಟ್ಲಲ್ಲಿ ಒಬ್ಬ ಕೃಷ್ಣ ಇದ್ದಾನೆ, ಇಬ್ರು ಕುನ್ಸ್ಬಿಡೋದು, ಪೂಜೆ ಮಾಡೋದು. ಇದು ನಾನು ರಾಧಾಕೃಷ್ಣ ನಾನು ತುಂಬಾ ನಂಬ್ತೀನಿ. ಅಂಡ್ ಸಿಗಬೇಡ ನಂಬ್ತೀನಿ ನಾನು ರಾಧಾಕೃಷ್ಣನ. ಪ್ರೇಮ್ ಸೇಬೋಳು ರಾಧೇ ರಾಧೆ. ಎಷ್ಟು ಚೆನ್ನಾಗಿದೆ ಕೇಳಕ್ಕೆ. ಫಸ್ಟ್ ಪೂಜೆ ಮಾಡೋಣ. ಫಸ್ಟ್ ನನಗೆ ಪೂಜೆ ಮೆಡಿಟೇಟ್ ಮಾಡ್ಬೇಕು ನಾನು. ನನಗೆ ಒಂದು ಸಾಂಗ್ ಗೊತ್ತು, ನಾನು ನಿಮಗೋಸ್ಕರ ಹಾಕ್ಲಾ? ನನ್ನ ಕೃಷ್ಣನಿಗೆ ಯಾವಾಗಲೂ ದೀಪ ಹಚ್ಚಿದಾಗ ಇದೊಂದು ಹಾಡು ಹಾಡ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಭಜನೆ ಕ್ಲಾಸ್ಗೆ ಹೋದಾಗ ಇದು ಹೇಳ್ಕೊಟ್ಟಿದ್ದು, ಅದಕ್ಕೆ ಗೊತ್ತು. ಆನಂದ ಸಾಗರ ಮುರಳೀಧರ ಮೀರಾ ಪ್ರಭು ರಾಧೇಶ್ಯಾಮ್ ರಾಜಗೋಪಾಲ ನಂದ ಯಶೋದ ಆನಂದ ಕಿಶೋರ ಜೈ ಜೈ ಗೋವಿಂದ ಜೈ ರಾಜಗೋಪಾಲ ಜೈ ಜೈ ಗೋವಿಂದ ಜೈ ರಾಜಗೋಪಾಲ. ನಮ್ಮನೇಲಿ ನಾವು ಗೆಜ್ಜೆ ದೀಪ ಹಚ್ತೀವಿ, ಕರ್ಪೂರ ಜಾಸ್ತಿ ಯೂಸ್ ಮಾಡಲ್ಲ. ಮಂಗಳಾರತಿ ಮಾಡ್ಬೇಕಾದ್ರೆ ತುಪ್ಪದ ದೀಪ ತರನೂ ಇರುತ್ತೆ, ಅಂಡ್ ಅದು ಒಳ್ಳೇದು ಅಂತಾನು ಹೇಳ್ತಾರೆ. ಆತರ ಪೂಜೆ ಮಾಡಿದ್ರೆ ತುಪ್ಪದ ದೀಪದಲ್ಲಿ ದೇವ್ರ ಪೂಜೆ ಮಾಡೋದು ಒಳ್ಳೇದೇ ಅಲ್ವಾ? ಅವ್ನು ನಮ್ಗೆ ಇವತ್ತೇನ್ ಇಟ್ಟಿದಾನು, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್, ವಿ ಹ್ಯಾವ್ ಟು ಬಿ ಗ್ರಾಟಿಟ್ಯೂಡ್ ಅಂತಾರಲ್ಲ, ಗ್ರಾಟಿಟ್ಯೂಡ್ ತೋರಿಸೋದು ದೇವ್ರಿಗೆ. ನಾನು ಇವತ್ತೇನ್ ಇಕ್ಕಿದಾನೋ ಆ ಸ್ಥಾನಕ್ಕೆ ಗ್ರಾಟಿಟ್ಯೂಡ್ ತೋರಿಸೋದು ಅಂತ. ಏನೋ ಇಷ್ಟಿಷ್ಟು ಕಲ್ತಿದ್ದೀನಿ ನಿಮ್ ಜೀವನದಲ್ಲಿ, ಅಷ್ಟನ್ನು ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು, ಲೈಫ್ ಪೀಸ್ ಆಗಿ. ಪೂಜೆ ಮಾಡಿದಾಗ ಅದೊಂಥರ ಖುಷಿ. ನಾನು ಮತ್ತೆ ಕೇಳ್ತಾ ಇದ್ದೀನಿ, ಕ್ಯಾಮ್ರಾನು ಹಿಡಿತಾ ಇದ್ದೀನಿ, ಲಕ್ಷಾಂತರ ಜನ ನೋಡ್ತಾರೆ. ನಾನು ಹಿಂಗೆ ಚಪಾತಿ ತೀರ್ಕೊಟ್ಟು ಚಪಾತಿ ಸುಡುವಂದ್ರೂ ಸುಟ್ಬಿಡ್ತೀನಿ. ತೀಡಿ ಸುಡೋದು ಎರಡು ನಾನೇ ಮಾಡ್ಬೇಕಾ? ಎರಡು ಕೆಲಸ ಅಂತ ಇದ್ದೆ ನೀನು. ಅದೇನೆ ಎರಡು ಕೆಲಸ ಕೆಲಸ ತಾನೆ, ಆಮೇಲೆ ತಿನ್ನೋದು ಒಂದು ಕೆಲಸನೇ ಗಯಾ. ಆಯ್ತಾ? ತಿನ್ಬೇಡ ಬಿಡು. ಸಾರಿಗೆ
ಈ 2 ಕೆಲ್ಸನೂ ಮಾಡ್ತೀನಿ. ನೀನ್ ನನ್ನ ಜೊತೆ ಪ್ರೀತಿಯಿಂದ ಇರ್ಬೇಕು. ಬರೀ ಒಂದ್ 10 to 20 ಮಿನಿಟ್ಸ್ ಇಟ್ಬಿಡು. 20 ಮಿನಿಟ್ಸ್ ಅಂದ್ರೆ ಹೆಂಗೆ? ಪ್ರೀತಿ ಪ್ರೀತಿ ಹೆಂಗೆ ಅಂತ ಇಲ್ಲ. ಸಂಧ್ಯಾ ಅನ್ನೋ ಬದಲು ಏನಮ್ಮ ಸಂಧ್ಯಾ. ಓ ಅಯ್ಯೋ ಏನ್ ಕ್ಯೂಟ್ ಆಗಿ ಹೇಳ್ತೀಯ. ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇಲ್ಲ. ಚಪಾತಿ ಮಾಡಿ ಆಮೇಲೆ ಪ್ರೀತಿಯಿಂದ ಮಾತಾಡ್ಕೊಂತೀನಿ. ನಮ್ಮಮ್ಮ ಹೊಡಿದ್ರೆ ಇನ್ ಯಾರು ಹೊಡಿತಾರೆ ಗೈಸ್ ನನ್ನ? ಇನ್ ಯಾರಿಗಿದೆ ಅದೇರಿ ಹೊಡಿಯಕ್ಕೆ. ನಮ್ಮಮ್ಮ ಆಗಿದ್ದಕ್ಕೆ ಬಿಟ್ಟಿದ್ದೀನಿ. ಇನ್ ಯಾರಾದ್ರೂ ಮುಟ್ಬಿಟ್ಟಿದ್ರೆ ಕಾಲ್ ಮೇಲೆ ತಲೆ ಕೆಳಗಡೆ ಮಾಡ್ಬಿಡ್ತಾ ಇದ್ದ. ಕಟ್ ಮಾಡ್ಬಿಡ್ತಿದ್ದ ಮಮ್ಮಿ. ಏನ್ ಅನ್ಕೊಂಡಿದ್ಯಾ ನೀನು? ನನ್ ಸೈಕೋ ಕಿಲ್ಲರ್ ಗೊತ್ತಿಲ್ಲ ಅಷ್ಟೇ. ಏನಕ್ಕೆ ಹೆಂಗ್ರು ಮಾಡ್ಕೊಂತೀನ್ಮಾ. ನೀನ್ ಏನ್ ಗೊತ್ತಾ, ನನ್ ಕೆಲ್ಸ ಹೇಳಿದ್ಮೇಲೆ ನಾನ್ ಮಾಡೋ ತನಕ ಸುಮ್ನೆ ಇರ್ಬೇಕು. ಹಂಗ್ ಮಾಡು ಹಿಂಗ್ ಮಾಡು 150 ಹೇಳ್ಬೇಡ ನೀನು. ಅದೇನ್ ಗೊತ್ತಾ, ನಮ್ಮಮ್ಮ ಗೊಣಗ್ತಾರೆ. ಏನಾದ್ರು ಅವ್ರು ಜೋರಾಗಿ ಮಾತಾಡ್ಬಿಡ್ಲಿ, ಧೈರ್ಯ ಇಲ್ಲ ಮಾತಾಡೋಕೆ, ಜೋರಾಗಿ ಬೈಯಕ್ಕೆ ನನ್ಗೆ. ನಮ್ಮಮ್ಮ ಇರಿಟೇಟ್ ಮಾಡೋದು ಒಂಥರ ನೆಮ್ಮದಿ. ಚಪಾತಿ ಮಾಡ್ತೀನಿ. ಅಂಡ್ ಈ ಚಪಾತಿ ರೌಂಡ್ ಬರುತ್ತೆ ಅಂತ ನಿಮ್ಗೆ ಎಷ್ಟ್ ಜನಕ್ಕೆ ಅನ್ಸುತ್ತೆ? ಅದೇನ್ ಗೊತ್ತಾ, ವಿಡಿಯೋನ ಪಾಸ್ ತಿನ್ನೋರ್ಗೆ ಹೊಟ್ಟೆ ನೋವು ಬರಲ್ಲ ಆಯ್ತಾ? ವಿಡಿಯೋನ ಪಾಸ್ ಮಾಡ್ಬಿಟ್ಟು ನನಗ್ ಚಪಾತಿ ತೇಡಕ್ ರೌಂಡ್ ಬರುತ್ತಾ ಇಲ್ವಾ ಅಂತ. ರೌಂಡ್ ಬರುತ್ತೆ ಅಂದ್ರೆ ಟಿಕ್ ಹಾಕಿ, ರೌಂಡ್ ಬರಲ್ಲ ಅಂದ್ರೆ ರಾಂಗ್ ಹಾಕಿ. ಓಕೆನಾ? ಸೊ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರಾ ಕರೆಕ್ಟ್ಗೆ. ನನ್ ಬಗ್ಗೆ ಯಾರಿಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋ ಆಸಕ್ತಿ ನನಗೂ ಇದೆ ಗೈಸ್. ಇವನ್ ಐ ಹ್ಯಾವ್ ದಟ್ ರೈಟ್ಸ್ ಅಲ್ವಾ? ಸೊ ಬೇಗ 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 ಮಾಡಿ. ನನ್ನ ಅಮ್ಮನ ಕಲ್ಪಿಸ್ಕೊಂಡ್ಲಾ? ಹಲೋ, ಹಂಗೇನ್ ಹೊಟ್ಟೆ ನಾವು ಬರಲ್ಲ. ಏನ್ ಲುಕ್ ಅಂತೀರ ಗೈಸ್? ನನ್ ತಮ್ಮನೇಲಿಗೆ ಲುಕ್ ಕೊಟ್ಬಿಟ್ರೆ ಸಾಕು. ನನ್ನ ಹತ್ರ ಮಾಡೋದಿದ್ರು ಬೆವರ್ಸಿ ಯಾರು ಇಲ್ವಂತೆ. ಏನ್ ಫನ್ನಿಯಾಗಿ ಬೈತಾರೆ. ಅಂಡ್ ಹಸಿಟ್ ತೇಡೋದು ನಿಮಗೆಲ್ಲ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಹಂಗ್ ತೇಡಿ ಇನ್ನೊಂದ್ಸರಿ ಹೇಳಮ್ಮ ಅಮ್ಮ, ಇನ್ನೊಂದ್ಸರಿ ಹೇಳಮ್ಮ. ಹೇಳ್ಕೊಡ್ತೀನಿ ಕಲ್ತ್ಬಿಟ್ರೆ ಮೂಗು ಮುಂದೆಲ್ಲ ಏನೂ ಇರೋದಿಲ್ಲ. ಮೂಗು ಮುಂದೆಲ್ಲ ಏನಿರಲ್ಲ ಅಂದ್ರೆ ಯಾಕೆ ನಡ ಇದು? ನಾನು ಹೇಳ್ಕೊಟ್ಟಂಗ್ ನೀವು ಕಲೀರಿ. ನಮ್ಮಮ್ಮನ್ ಮಾತೆಲ್ಲ ನೀವು ಕೇಳಬೇಡಿ. ಒಂದಿನ ನಮ್ಮಮ್ಮನ್ಗೆ ಇರಿಟೇಟಿಂಗ್ ಲಕ್ಷ್ಮಮ್ಮ ಅಂತ ಮಾಡ್ತೀನಿ. ಹಂಗೆ ಲಕ್ಷ್ಮಮ್ಮ ವಿಳವಿಲ ಅಂತ ವಿಳವಿಲ ಅಂತ ವಿಳವಿಲ ಅಂತ ಒದ್ಲಾಡ್ಬಿಡ್ಬೇಕು. ನಮ್ಮಮ್ಮನ್ ಮೇಲಿರೋ ಕೋಪನ ನಾನು ಹೆಂಗ್ ತಿರ್ಸ್ಕೊಂತೀನಿ ಅನ್ಕೊಂಡಿದೀರಾ? ಹಿಂಗೆ ತಿರ್ಸ್ಕೊಳ್ಳೋದು. ಓಕೆ ಸಾಕು. ಇಷ್ಟು ಹೇಳಿದ್ರೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಸಾಕು. ನಂಗೆ ಲೇಯರ್ ಚಪಾತಿ ಎಲ್ಲ ಮಾಡಕ್ ಬರಲ್ಲಮ್ಮ. ನಾನೇ ನಿನ್ ಕೆಲ್ಸದಾಳ ಅನ್ಕೊಂಡಿದ್ಯಾ? ಗೈಸ್, ನಾನು ಈ ಮನೆ ಮಗಳಲ್ಲ, ನನಗೆ ಕೆಲ್ಸದಾಳೆ ಈ ಮನೆಗೆ. ಇದು ಸಿದ್ದಪ್ಪ ಕುಟುಂಬ ಆಯ್ತಾ? ಈ ಸಿದ್ದಪ್ಪ ವಂಶದಲ್ಲಿ ದೊಡ್ಡ ಕೆಲ್ಸದೋಳು ಅಂದ್ರೆ ನಾನೇ. ಇವಾಗ ನಿಂದಿನಮ್ಮ ಹಾಲು ಕುಡ್ದ ಸಂತೋಷ ಆಗ್ತೈತಲ್ಲ ನಿಂಗೆ? ಗೊತ್ತಿಲ್ಲ. ನಮ್ಮಮ್ಮ ಹೆವಿ ಕಷ್ಟವ್ರು. ನನ್ನಂತೂ ನನಗ್ ಮಾತಾಡಕ್ಕೆ ಬರ್ತಾ ಇಲ್ಲ. ಅದೇನ್ ಗೊತ್ತಾ, ವ್ಲಾಗ್ ಮಾಡ್ತಾ ಇದೀನಲ್ಲ ಅದಕ್ಕೆ ಈ ಮಾತುಗಳೆಲ್ಲ. ವ್ಲಾಗ್ ಮಾಡಿ ಅಂದ್ರೆ ಇದಕ್ಕಿಂತ ಡಬಲ್ ಬೈತಾರೆ. ಆಕ್ಚುಲಿ ಫೋನ್ ಎತ್ತಿದ್ರೆ ನಾನು ಕಮ್ಮಿ ಬೈಸ್ಕೊಳ್ಳೋದು. ನೀವ್ ಇದನ್ನೇ ಜಾಸ್ತಿ ಹೇಳ್ತೀರಾ ಅಂದ್ರೆ ನಿಮ್ ಮನೇಲಿ ಪೇರೆಂಟ್ಸ್ ನಿಮ್ನ ಕರೆಕ್ಟ್ ಬೈತಾ ಇಲ್ಲ. ಅವ್ರಿಗೆಲ್ಲ ನನ್ ಬ್ಲಾಗ್ ತೋರ್ಸ್ಬಿಟ್ಟು ಆಮೇಲೆ ಹೇಳಿ ಅಮ್ಮ ಈ ತರ ಬೈಯೋದು ಮಕ್ಳಿಗೆ ಅಂತ. ಶೆಫ್ ಸಂಧ್ಯಾ ಆನ್ ಮಿಷನ್. ಶೆಫ್ ಸಂಧ್ಯಾ ಆನ್ ಚಪಾತಿ ಮಿಷನ್. ರೌಂಡ್ ಚಪಾತಿ ಮಾಡಕ್ ಬರುತ್ತಾ ಇಲ್ವಾ ಅನ್ನೋ ನಿಮ್ ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಟ್ಟೆ ಕೊಡ್ತೀನಿ. ನಮ್ಮ ಅಮ್ಮಂಗೆ ಹೇಳಿದೀನಿ ನಾನು, ಜಸ್ಟ್ ನಂಗೆ 20 ಮಿನಿಟ್ಸ್ ಟೈಮ್ ಕೊಡು, ಅಷ್ಟ್ರಲ್ಲಿ ಇಷ್ಟನ್ನು ಮಾಡ್ತೀನಿ ಅಂತ. ಅದಕ್ಕಾದ್ರು ಬೇಗ ಮಾಡ್ಕೊಡು. ಅಯ್ಯ ಅಮ್ಮ, ಇದ್ಯಾವ್ದು ಚಪಾತಿ ನೆಟ್ಟಿಗೆ ಕಲ್ಸಿಲ್ಲಮ್ಮ ನೀನು. ನಂಗೆ ಚಪಾತಿ ತೇಡಕ್ಕೆ ಬರುತ್ತೆ. ನಾನೇನ್ ಸೋಂಬೇರಿ ಅನ್ಕೊಂಡ್ಬಿಟ್ಟಿದ್ದೀರಾ? ಲೇಟ್ ಬಾಂಡಮ್ಮ ಎಲ್ಲ ಬರುತ್ತೆ.
ಇದೇನಲ್ಲಿ ನೀನೇನ್ ಮಾತಾಡ್ತಾ ಇದೆಯೋ ನಮ್ ಜನಕ್ಕೆ ಕೇಳಿಸ್ತಾ. ಸೊ ಐ ನೆವರ್ ಬಾದರ್. ನಿಮ್ಗೆ ನಾನು ರೌಂಡ್ ಚಪಾತಿ ಮಾಡಿದ್ದೆ ತೋರಿಸಿಲ್ಲ ಗೈಸ್. ಅಮ್ಮ ಇದು ಹಿಂಗೆ ಬರೋದಾ? ಇದು ಲೇಯರ್ ಚಪಾತಿ ಅಂತ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲೇ ಬರೋದು. ನಿಮ್ ಮನೇಲಿ ಗೊತ್ತಿಲ್ಲ ಅಂದ್ರೆ ನಾನು ವಿಡಿಯೋ ನೋಡ್ಬಿಟ್ಟು ಟ್ರೈ ಮಾಡಿ ಆಯ್ತಾ. ನಮ್ಮ ಅಮ್ಮನ್ ರಿಯಾಕ್ಷನ್ ಗೈಸ್. ಟ್ರೈ ಮಾಡೋದ ಆಡಿಯನ್ಸ್ ಈಗ ಬಂದ ಭಯಂಕರವಾದ ಸುದ್ದಿ. ನಮ್ಮ ಮನೇಲಿ ನನ್ನೆಲ್ಲ ಬದುಕಲ್ಲ ಗೈಸ್, ಸಾಯಿಸ್ಬಿಡ್ತಾರೆ. ಅದೇನಾಯ್ತು ಅಂದ್ರೆ ಬೆಳಿಗ್ಗೆ ನಾನು ಹೇಳಿದ್ನಲ್ಲ ನಿಮ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಅಂತ. ನಮ್ ತಾತ ಉಪ್ಪಿಟ್ಟು ಮಾಡಿರೋದು ಯಾವ ಎಣ್ಣೆ ಅಲ್ವಾ? ದೇವ್ರ ದೀಪ ಹಚ್ಚಲ್ವಾ? ಆ ಎಣ್ಣೆಲಿ ಉಪ್ಪಿಟ್ಟು ಮಾಡೋರಂತೆ ಗೈಸ್. ನಾನು ಅದಕ್ಕೆ ಹಾಕೊಂಡು ತಿಂದಿದ್ದು. ಅಯ್ಯೋ ಉಪ್ಪು ಜಾಸ್ತಿ ಇತ್ತು. ನಮ್ ನಾಯಿನ ಮೊಸರು ಒಂದ್ ಮಂಕ್ರಿ ಉಳಿದು ತಿನ್ಸಿದ್ರು ಅಂತ ಹೇಳಿಲ್ವಾ? ಇವಾಗ ಐತ್ ನಮ್ ತಾತನಿಗೆ ಹುಟ್ಲಿಲ್ಲ ಅನ್ಸ್ಬಿಡಲ್ವಾ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಸಿದ್ದಪ್ಪ ಅವ್ರೆ, ನಮ್ಮನ್ನ ಸಾಯಿಸ್ಬೇಕಂದ್ರೆ ಡೈರೆಕ್ಟ್ ಆಗಿ ಸಾಯಿಸ್ರಿ, ಬೆನ್ನಿಗೆಲ್ಲ ಚೂರಿ ಹಾಕೋದಲ್ಲ. ನಮ್ಮಲ್ಲಿ ಚಾಕ ಚೂರಿ ಏನೂ ಇಲ್ಲಪ್ಪ. ಬೆಳಿಗ್ಗೆ ಯಾವ ಎಣ್ಣೆಲಿ ನೀನು ಉಪ್ಪಿಟ್ಟು ಮಾಡಿರೋದ್ ನಾಯಿನ? ಅಜ್ಜಿ ಕೊಟ್ಟಿದ್ದ ಎಣ್ಣೆ ಒಳಗೆ ಮಾಡಿದೆ. ಯಾವ ಎಣ್ಣೆ ಅಜ್ಜಿ? ಅದಕ್ಕೆ ಕಡ್ಲಕಾಯಿ ಎಣ್ಣೆ ಅಂತ ದೀಪ ಎಣ್ಣೆ ಕೊಟ್ಬಿಟ್ಟಿದ್ದೀನಿ. ಅವಳು ಅಂತ ಕೆಲಸ ಮಾಡಿದ್ರೆ ಅದಕ್ಕೆ ಅದು ಉಪ್ಪು ಜಾಸ್ತಿ ಆಗ್ಬಿಡ್ತು. ಉಪ್ಪಿಟ್ಟು ಎಲ್ಲ ಉಪ್ಪು ಜಾಸ್ತಿ ಆದ್ರೂ ಆಗ್ಲಿ ನಾನು ತಿಂದಿದ್ದೀನಲ್ಲ, ಏನು ಆಗಿಲ್ಲ ಬಿಡು. ಬೇದಿನೂ ಹೊತ್ಕೊಂಡ್ಲಿಲ್ಲ, ಯಾವ್ದು ಹೊತ್ಕೊಂಡ್ಲಿಲ್ಲ. ಯಾಕೆ ಗೊತ್ತಾ? ಮೊಸರು ಹಾಕೊಂಡು ತಿಂದ್ವಲ್ಲ, ಕೆಲಸ ಆಯ್ತು. ಏನು ಎಣ್ಣೆ ಇವ್ರು ಕೊಟ್ಲು, ನಾನು ಎಣ್ಣೆ ಇಲ್ಲ ಕಣೆ ಇರೋದನ್ನ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಜಾಸ್ತಿ ಹಾಕ್ಬಿಡಿದ್ರು. ಕೊಡು, ನೀನು ಎಷ್ಟನ್ನ ಕೊಡು, ಉಯ್ತೀನಿ ಅಂದೆ. ಕೊಟ್ಲು, ಉಯ್ದೆ. ಆದ್ಮೇಲೆ ಮೊದ್ಲಂಗೆ ಒಂದ್ ಎಣ್ಣೆ ಆಗಿದ್ದೆ ವಾಸನೆ ಹೊಡೆಯೋದು. ಈಗ ಎಲ್ಲಾ ಬೆರಕೆ ಎಣ್ಣೆ ಅದಕ್ಕೆ ಬೀಳ್ತದೆ ದೈತ್ಯ ಎಣ್ಣೆಗೆ. ಗೈಸ್ ನನ್ ಸಾಯಿಸ್ತಾರೆ ಮನೇಲಿ. ಇಲ್ಲ, ಹುಲಿಗಾಲ ಇಲ್ಲ. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಾನು ಉಪ್ಪಿಟ್ಟು ತಿಂದಿದ್ದೀನಿ ಅಂತ. ನನ್ಗೆ ಕ್ಯಾಮ್ರಾನ ಉಪ್ಪಿಟ್ಟು ನನ್ಗೆಲ್ಲ ಆಗಲ್ಲಪ್ಪ. ನಮ್ ಮನೇಲಿ ದೀಪದ ಮೇಲೆ ಅಡ್ಗೆ ಮಾಡೋರ್ ಗುರು. ಅಮ್ಮ ಏನ್ ನಗ್ತಿದ್ಯಾ ಅಮ್ಮ? ನನ್ಗೇನಾದ್ರು ಆದ್ರೆ ಅದೇನ್ ಖುಷಿ ಅಲ್ಲ ನಿನ್ಗೆ? ನಮ್ ತಾತ ಆಕ್ಚುಲಿ ಇವಾಗ ಚೆಕ್ ಮಾಡಕ್ ಚಿತ್ತಾತ ನೋಡ್ತಾ ಇದ್ದ ಹೇಳ್ಬಿಟ್ಟು ದೀಪದ ಎಣ್ಣೆವನ್ನು ತಿನ್ನಿಸಿ ನನ್ನನ್ನು ಹೊಗೆ ಹಾಕ್ಸಲು ಪ್ಲಾನ್ ಮಾಡಿದ್ದ ನಮ್ಮ ತಾತ. ನೈಸ್, ಸೋ ನೈಸ್. ಯಾ ಮೈ ಫ್ಯಾಮಿಲಿ ಇಸ್ ಸೋ ಗುಡ್. ಓ ಯಾ, ಓ ಮೈ ಗಾಡ್, ಇಟ್ಸ್ ಟ್ರೂ ಲವ್ ಬ್ರೋ, ಟ್ರೂ ಲವ್. ನಾನ್ ಮಾಡಿರೋ ಚಪಾತಿ, ಅದ್ರಲ್ಲಿ 2 ಚಪಾತಿ ನಾನು ಹಾಕೊಂಡಿದೀನಿ. ಮಾ 10 ಮಿನಿಟ್ಸ್ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ಸಕ್ ರೆಡಿನಾ? ಯಾಕೆ ಹೆಂಗೆ ಪ್ರೀತಿಯಿಂದ ಮಾಡೋದು ಅಂದ್ರೆ ಹೆಂಗೇನಾ? ಅವಾಗ್ಲೇ ಕೆಲ್ಸ ಎಲ್ಲ ಆದ್ಮೇಲೆ ಇವಾಗ ಹೆಂಗೆ ಅಂತ ಕೇಳ್ತಿದ್ಯಾ? ಮಾ ನಾನೇನಿಲ್ಲ ಆಮೇಲೆ ನಿನ್ನ ಇರೋ ಬರೋ ಕೆಲ್ಸ ಎಲ್ಲ ಮಾಡಿಸ್ಕೊಂಡು ಇವಾಗ ಹೆಂಗೆ ಅಂತ ಗೈಸ್. ಲಿಟ್ರಲಿ ನಾನು 1.5 ಅವರ್ ತಡಿದೀನಿ. ನಾಳೆ ಸುಳ್ಳು ಹೇಳ್ಬೇಡಮ್ಮ ಜೀವನದಲ್ಲಿ. ಗೈಸ್ ಲಿಟ್ರಲಿ ನಮ್ಮಮ್ಮ ಹೆವಿ ಕೋಪ ಬರೆಸ್ತವ್ರೆ. ವಿಡಿಯೋಗೋಸ್ಕರ ಕೋಪ ಮಾಡ್ಕೊಂಡಿದೀನಿ ಅಂತೆಲ್ಲ ಅನ್ಕೊಂಬೇಡಿ. ನಿಜ ಸಿಕ್ಕಾಪಟ್ಟೆ ನಿಜ ಕೋಪ ಬರೆಸ್ತವ್ರೆ. ಇಷ್ಟೊತ್ತು ಕೆಲಸ ಮಾಡಿಸ್ಕೊಂಡು ಇವಾಗ ಹೆಂಗೆ ಪ್ರೀತಿಯಿಂದ ಇರೋದು ಅಂತ ಹೆಂಗೆ ಅಂತ ಗೊತ್ತಿಲ್ಲ ಅಂದಿದ್ರೆ ಅವಾಗಲೇನೆ ಕೇಳ್ಬೇಕಿತ್ತು ತಾನೆ. ಅದು ನಮ್ಮಮ್ಮ ಇಂದ ಪ್ರೀತಿಯಿಂದ ಮಾತಾಡ್ಸ್ಕೊಬೇಕಂತ ಅವಾಗ ಅನ್ಸುತ್ತೆ ಗೈಸ್. ಅದಕ್ಕೆ ಫಸ್ಟ್ ತಿನ್ಬಿಡ್ತೀನಿ, ಆಮೇಲೆ ಎನರ್ಜಿ ಬರುತ್ತೆ, ಆಮೇಲೆ ಮಾತಾಡ್ಸ್ಕೊಳ್ತೀನಿ. ತಿಂದಾದ್ಮೇಲೆ ನಾನು ಡೀಪ್ ಸ್ಲೀಪ್ ಹೋಗ್ಬಿಟ್ಟೆ. ಆಮೇಲೆ ಅಮ್ಮ ಹತ್ರ ಪ್ರೀತಿಯಿಂದ ಕೊನೆಗೂ ಮಾತಾಡಕ್ಕೆ ಅವ್ರು ನನ್ನ ಜೊತೆ ಕೊನೆಗೂ ಪ್ರೀತಿಯಿಂದ ಮಾತಾಡಿಲ್ಲ. ಇಲ್ಲಿಗೆ ನಾನು ಆಸೆ ಬಿಟ್ಬಿಟ್ಟಿದೀನಿ ನಮ್ಮಮ್ಮ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸ್ತಾರೆ ಅಂತ. ಎಕ್ಸ್ಕ್ಯೂಸ್ ಮಿ ಲಕ್ಷ್ಮಿ ಅವರೇ, ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಎಕ್ಸ್ಟೆಂಡ್ ಮಾಡಕ್ಕಾಗಲ್ಲ. ಸೊ ಗೈಸ್ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಗ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇದೇ ರೀತಿ ನಿಮ್ ಪ್ರೀತಿ ನನ್ ಮೇಲೆ ಸದಾ ಇರ್ಲಿ. ಮತ್ತೆ ಸಿಗುವ ಬ್ಲಾಗ್ ಎಂಡಿಂಗ್ ಅಲ್ಲಾದ್ರೂ ಈ ಮುಸುಡಿನ ತೋರ್ಸ್ಬಿಡ್ತೀನಿ ರೀ ಸ್ವಲ್ಪ. ಹೇಳು, ಮತ್ತೆ ಸಿಗುವ. ಸೊ ಕ್ಯೂಟ್. ಬಾಯ್ ಬಾಯ್.